ನಮಸ್ಕಾರಪ್ಪ ಎಲ್ಲರಿಗೂ. ಲಾಸ್ಟ್ ವೀಡಿಯೋದಾಗ ಹೇಳಿದಂಗೆ ನಿಮಗೆ ಎಲ್ಲ ಆಪ್ಷನ್ಸ್ ಹೇಳ್ಬೇಕಂತ ಮಾಡೀನಿ. ಫಸ್ಟು ನರ್ಸಸ್ ಅಬ್ರಾಡಿಗೆ ಬರೋಕೆ ಏನೇನು ಮಾಡ್ಬೇಕು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು. ಆ್ಯಂಡ್ ಸಪ್ರೇಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಒಳಗೆ ಹೇಳ್ತೀನಿ. ಬಟ್ ಜಸ್ಟ್ ಲೈಕ್ ಸೂಪರ್ಫಿಷಿಯಲ್ ಎಲ್ಲ ಹೇಳ್ಕೊಡ್ತೀನಿ ಇವತ್ತು. ಆಮೇಲೆ ಫಸ್ಟ್ ಒನ್ ನಾವು ಡಿವೈಡ್ ಮಾಡ್ಕೊಂಡು ಹೇಳ್ಬೇಕಂತ ಮಾಡೀನಿ. ಲೈಕ್ ಡಿವೈಡ್ ಮಾಡಿ ಒಂದು 6 ಆಪ್ಷನ್ಸ್ ಬರ್ತಾವೆ. ಒಂದನೇದು ಅರಬ್ ಕಂಟ್ರೀಸ್, ಆಮೇಲೆ ಎರಡನೇದು ಯುರೋಪ್ ಕಂಟ್ರೀಸ್, ಮೂರನೇದು ಜರ್ಮನಿ, ನಾಲ್ಕನೇದು ಆಸ್ಟ್ರೇಲಿಯಾ, ಐದನೇದು ನ್ಯೂಜಿಲ್ಯಾಂಡ್, ಆರನೇದು ಸಣ್ಣ ಸಣ್ಣ ಕಂಟ್ರೀಸ್ ಅದಾವೆ ಲೈಕ್ ಮಾಲ್ಡೀವ್ಸ್, ಆಮೇಲೆ ಮಾಲ್ಟಾ, ಇಂಥ ಸಣ್ಣ ಸಣ್ಣ ಕಂಟ್ರೀಸ್ ಅದಾವೆ ಅವೆಲ್ಲ ಅದರ್ಸ್ ಒಳಗೆ. ಆಮೇಲೆ ಮೇನ್ ಕಂಟ್ರೀಸ್ ಅಂದ್ರೆ ಅರಬ್ ಕಂಟ್ರೀಸ್ ಒಳಗೆ ಯಾವ ಬರ್ತಾವೆ? ಅಬುದಾಬಿ, ದುಬೈ, ಕತಾರ್, ಇವೆಲ್ಲ ಆರಾಮ್ ಹೋಗ್ಬೋದು ನಾವು. ಆದರೆ ಅವರಿಗೆ ಇಂಗ್ಲೀಷ್ ಎಕ್ಸಾಮ್ ಬೇಕಾಗಿಲ್ಲ. ಅವ್ರಿಗೆ ಜಸ್ಟ್ ಏನು ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಬೇಕು, ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಬೇಕು ಅವರಿಗೆ. ಆಮೇಲೆ ಅವ್ರಿಗೆ ಏನು ಬೇಕಂದ್ರೆ ಜಸ್ಟ್ ಅವರು ಎಲ್ಲ ಡಿಫ್ರೆಂಟ್ ಕಂಟ್ರೀಸ್ ಡಿಫ್ರೆಂಟ್ ಎಕ್ಸಾಮ್ ಅದಾವೆ. ಅವರಿಗೆ ಎಲ್ಲ ಬೇರೆ ಬೇರೆ ಎಕ್ಸಾಮ್ ಅವ್ರು ಕಂಡಕ್ಟ್ ಮಾಡ್ತಾರೆ. ಅವು ಜಸ್ಟ್ ಅವ್ರು ನರ್ಸಿಂಗ್ ನಾಲೆಜ್ ಚೆಕ್ ಮಾಡ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಅವ್ನು ಪ್ರಿಪೇರ್ ಮಾಡಿ ಪಾಸ್ ಆದ್ರೆ ನೀವು ಡೈರೆಕ್ಟ್ ಇಂಟರ್ವ್ಯೂ ಹಾಸ್ಪಿಟಲ್ ಕೊಟ್ಟು ಹೋಗ್ಬೋದು. ಆಮೇಲೆ ಇವು ಅರಬ್ ಕಂಟ್ರೀಸ್. ಆಮೇಲೆ ನೆಕ್ಸ್ಟ್ ವೀಡಿಯೋ ಒಳಗೆ ನಾವು ಪೂರಾ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಡೀಟೇಲಾಗಿ. ಆಮೇಲೆ ಸೆಕೆಂಡ್ ಆಪ್ಷನ್ ಏನಂದ್ರೆ ಯುರೋಪ್ ಕಂಟ್ರೀಸ್. ಮೇನ್ಲಿ ನರ್ಸಸ್ ಎಲ್ಲೆಲ್ಲಿ ಹೋಗ್ತಾರೆ? ಇಲ್ಲಿ ಐರ್ಲೆಂಡ್, UK ಮೇನ್ಲಿ ಇಲ್ಲೇ ಹೋಗ್ತಾರೆ. ಜರ್ಮನಿನೂ ಯುರೋಪಿಯನ್ ಕಂಟ್ರೀಸ್ ಒಳಗೆ ಬರುತ್ತೆ. ಆದ್ರೆ ಅದು ಪ್ರೊಸೆಸ್ ಬೇರೆ ಐತಿ, ಅದಕ್ಕೆ ಆಪ್ಷನ್ ಬೇರೆ ಐತಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆಮೇಲೆ ಫಸ್ಟ್ ಇದ್ರಾಗ ಏನು ಮಾಡಬೇಕಂದ್ರೆ OET ಪಾಸ್ ಆಗಬೇಕು. OET ಅಂದರೆ ಒಕ್ಯುಪೇಷನಲ್ ಇಂಗ್ಲೀಷ್ ಟೆಸ್ಟ್. ಇದು ಒಂದು ಇಂಗ್ಲೀಷ್ ಟೆಸ್ಟ್. ಇಂಗ್ಲೀಷ್ ನಾಲೆಜ್ ಚೆಕ್ ಮಾಡಲ್ಲ ನಮ್ಮದವ್ರು. ಜಸ್ಟ್ ಇಂಗ್ಲೀಷ್ ಮಾತಾಡೋಕೆ ಬರುತ್ತಿಲ್ಲ, ಬರೆಯೋಕೆ ಬರುತ್ತಿಲ್ಲ, ಆಮೇಲೆ ಓದೋಕೆ ಬರುತ್ತಿಲ್ಲ, ಇದನ್ನ ಚೆಕ್ ಮಾಡ್ತಾರೆ. ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಲಿಸ್ನಿಂಗ್ ಅಂತ ಇರುತ್ತೆ. ಅದು ಆಸ್ಟ್ರೇಲಿಯಾದವರು ಈ ಎಕ್ಸಾಮು ಕಂಡಕ್ಟ್ ಮಾಡ್ತಾರೆ. ಅದ್ರ ಸಂಬಂಧ ಏನಿರುತ್ತೆ ಅಂದ್ರೆ ಆಸ್ಟ್ರೇಲಿಯನ್ ಆಕ್ಸೆಂಟ್ ಒಳಗೆ ಇರ್ತೈತೆ ಅದು ಎಕ್ಸಾಮ್. ಅದ್ರ ಸಂಬಂಧ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗೋದು ಅಷ್ಟೇ. ಅದನ್ನು ಬಿಟ್ಕೊಂಡು ಅಷ್ಟೇನು ಟಫ್ ಇರೋದಿಲ್ಲ. ಬರೀ ಇಂಗ್ಲೀಷ್ ನಮ್ಮದು ಟೆಸ್ಟ್ ಮಾಡ್ತಾರೆ. ನಾ ರಿಕಮೆಂಡ್ ಮಾಡೋದು OET, IELTS ಎರಡೂ ಬರಿಬೋದು. ಆದರೆ OET ಬರಿ ಅಂತ ಎದಕ್ಕಂತೀನಿ ಅಂದ್ರೆ OET ಜಸ್ಟ್ ಮೆಡಿಕಲ್ ಪ್ರೊಫೆಷನಲಿಸ್ಟಿಗೆ ಐತಿ. ಅದು ಬ್ರಾಡ್ ಇಂಗ್ಲೀಷ್ ನಾಲೆಜ್ ಇರೋಂಗಿಲ್ಲ. ಜಸ್ಟ್ ಮೆಡಿಕಲ್ ರಿಲೇಟೆಡ್ ನಿಮಗೆ ಎಷ್ಟು ಬೇಕಷ್ಟು ಕನ್ವರ್ಸೇಷನ್ ನಿಮಗೆ ಬಂತಂದ್ರೆ OET ಪಾಸ್ ಆಗ್ಬೋದು. OET OET IELTS ಪಾಸ್ ಆದರೆ ಯಾವುದು ಐರ್ಲೆಂಡ್, UK ಹೋಗ್ಬೋದು. ಆಮೇಲೆ ಮೂರನೇ ಆಪ್ಷನ್ ಜರ್ಮನಿ ಹೆಂಗಂದ್ರೆ ಅಲ್ಲಿ ಹೋಗೋಕೆ ಅವ್ರು ಇಂಗ್ಲೀಷ್ ಮಾತಾಡಲ್ಲ ಆ ಕಂಟ್ರಿ ಒಳಗೆ. ಅದ್ರ ಸಂಬಂಧ ಅವರಿಗೆ ಜರ್ಮನಿ ಲ್ಯಾಂಗ್ವೇಜ್ ಕಲಿಬೇಕು. ನೀವು ಜರ್ಮನಿ ಲ್ಯಾಂಗ್ವೇಜ್ ಕಲಿಯೋದಂದ್ರೆ ಹೆಂಗೆ ಗೊತ್ತ? ಕನ್ನಡ ನಾವು ಹೆಂಗೆ ಫಸ್ಟ್ ಇಂತ್ರ ಕಲ್ತೀವಲ್ಲ ಆಯಿ ಹಿಡ್ಕೊಂಡು ಹಂಗೆ ನೀವು ಜರ್ಮನಿ ಎಲ್ಲ ಅದ್ರೊಳಗೆ ಹೆಂಗೇನು ಅದಾವೆ ಆಯಿ ಅದಾವಲ್ಲ ಅವು ABCD ಅಲ್ಲಿಂತ್ರ ಕಲ್ಕೊಂಡು ಮಾತಾಡಿ ಬರೀದು ಇಲ್ಲಿ ಮಟ್ಟ ಕಲಿಬೇಕು ಜರ್ಮನಿ. ಅದಕ್ಕೆ ಜರ್ಮನಿ ಕೋರ್ಸ್ ಅಂತಾರೆ. ಇವು 6 months ಕೋರ್ಸ್ ಇರ್ತೈತಿ. ನಿಮ್ಮನ್ನು ಕರ್ಕೊಂಡು ಕಿವಿ ಪ್ರೀದಾಗ ಅಂತಾರಲ್ಲ ಅದು. ಯಾಕಂದ್ರೆ ಜರ್ಮನಿ ಕಲ್ತವ್ರು ಅವ್ರಿಗೆ ಸಿಗೋವಲ್ರ ನರ್ಸಸ್ಗಳು. ಅದ್ರ ಸಂಬಂಧ ಅವ್ರಿಗೆ ಹಂಗೆ ಅಂತಾರೆ. ಅದನ್ನ ಪಾಸ್ ಆಗ್ಬೋದು. ಆದರೆ ಅದಕ್ಕೆ ಫುಲ್ ಡೆಡಿಕೇಶನ್ ಕೊಟ್ಟು ಅದನ್ನ ಲ್ಯಾಂಗ್ವೇಜ್ ಕಲಿಬೇಕು. ಕಲಿತ್ಕೊಳ್ಳಿ ಅವ್ರು ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ನಿಮಗೆ. ಇವನ್ನೆಲ್ಲ ಡೀಟೇಲಾಗಿ ಸಪ್ರೇಟ್ ಒಂದು ವೀಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಜರ್ಮನಿ ಒಳಗೆ ಏನಿರುತ್ತೆ ಇಲ್ಲ ಅವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ABCD ಈಗೆಲ್ಲ ಕಾಮನ್ ಬೇಸಿಕ್ ಕಲ್ತಂದ್ರೆ A1, ಆಮೇಲೆ A2, B1, B2 ಹಿಂಗೆ ಎಕ್ಸಾಮ್ ಇರ್ತಾವೆ ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಒಮ್ಮೆ ಡೈರೆಕ್ಟ್ ಅಲ್ಲಿ ಕರ್ಕೊಂಡು ಹೋಗಂಗಿಲ್ಲ. A1, A2, B1, B2 ಹಿಂಗಿರ್ತಾವೆ. ಅದ್ರ ಪಾಸ್ ಆಗಬೇಕು. ಆಮೇಲೆ ಅದು ಬಿಟ್ಟು ಜರ್ಮನಿ. ನೆಕ್ಸ್ಟ್ ಆಸ್ಟ್ರೇಲಿಯಾಕ್ಕೂ OET ಪಾಸ್ ಆಗಬೇಕು. OET ಇಲ್ಲ IELTS. ಆಮೇಲೆ ಅದಾದ ಕೂಡ ಪಾಸ್ ಆದ ಕೂಡ ಡಿಫ್ರೆಂಟ್ ಪ್ರೊಸೆಸ್ ಐತಿ. ಆಮೇಲೆ ನ್ಯೂಜಿಲ್ಯಾಂಡ್ಗೂ OET ಇಲ್ಲ IELTS ಪಾಸ್ ಆಗಬೇಕು. ಅದಾದ ಕೂಡ ಅದಕ್ಕೊಂದು ಸ್ವಲ್ಪ ಡಿಫ್ರೆಂಟ್ ಪ್ರೊಸೆಸ್ ಐತಿ. ಅದನ್ನ ಹೇಳ್ಕೊಡ್ತೀನಿ ನಿಮಗೆ. ಎಲ್ಲ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸ್ ಯಾವ್ಯಾವ ಅದಾವಲ್ಲ ಅಲ್ಲೇ OET ಮತ್ತು IELTS ಎರಡೂ ಎಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಇದಾದ ಕೂಡ ಅದರ್ ಕಂಟ್ರೀಸ್ ಒಳಗೆ ಮಾಲ್ಟಾ, ಮಾಲ್ಡೀವ್ಸ್ ಮತ್ತು ಸಣ್ಣ ಕಂಟ್ರೀಸ್ ಬರ್ತಾವೆ. ಆದರೆ ಇಲ್ಲಿ ಏನಂದ್ರೆ ಅವ್ರು ಸಣ್ಣ ಕಂಟ್ರಿ ಅದಾವಲ್ಲ ಅವರು ಪಾಪ್ಯುಲೇಷನ್ ಕಡಿಮೆ ಇರುತ್ತೆ. ಅದ್ರ ಸಲುವಾಗಿ ಅವ್ರು ಏನು ಮಾಡ್ತಾರೆ OET ಒಳಗೆ ಮಿನಿಮಮ್ ಲೈಕ್ C+ ಬಿದ್ದರೂ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾರೆ ನಮ್ಮನ್ನು. ಅಲ್ಲಿ ಹೋಗ್ಬೋದು ನಾವು. ಆದರೆ ಒಂದು ಸ್ವಲ್ಪ ಸ್ಯಾಲ್ರಿ ಕಂಪೇರ್ ಮಾಡಿದ್ರೆ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ 1 ಲಕ್ಷ ತನಕ ಸ್ಯಾಲ್ರಿ ಇರ್ತದೆ ಅಲ್ಲಿ. ನಾವು ಹಾಗೇನಿಲ್ಲ ಎಲ್ಲ ಕಂಟ್ರೀಸ್. ಅದಕ್ಕಂದ್ರೆ ಕರೆನ್ಸಿ ನಿಮಗೆ ಗೊತ್ತಿದೆ. ₹1 ಅಲ್ಲಿ ಇಲ್ಲಿ ಯೂರೋಸ್ ಅಂದರೆ ₹90. 1 × 90 ಆಕೈತೆ ಅಷ್ಟೇ. ಅಲ್ಲೇನೆಲ್ಲ ಇಲ್ಲಿ ದುಡಿದ್ರೆ 1 × 90 ಆಕೈತಿ. ಅದ್ರ ಸಲುವಾಗಿ ಅಲ್ಲಿಂದ ಇಲ್ಲಿ ರೊಕ್ಕ ಟ್ರಾನ್ಸ್ಫರ್ ಮಾಡಿದ್ರೆ 1 ಲಕ್ಷ 2 ಲಕ್ಷ ಆಕತ್ತೆ ಅಷ್ಟು ಮತ್ತೇನಿಲ್ಲ. ಆಮೇಲೆ ಇವನ್ನೆಲ್ಲ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೀನಿ. ಅಲ್ಲಿ ಮಟ್ಟ ನಮಸ್ಕಾರ, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್.